ನೀವೇನಾದ್ರೂ ಡೆಬಿಟ್ ಕಾರ್ಡ್ ಮತ್ತೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಷಯದ ಬಗ್ಗೆ ನೀವು ತಿಳ್ಕೊಂಡ್ಲೇಬೇಕು. ಹೌದು, RBI ಹೊಸ ಗೈಡ್ ಲೈನ್ಸ್ ಅನ್ನ ತಗೊಂಡ್ ಬಂದಿದೆ. ಫಾರ್ ಎಕ್ಸಾಂಪಲ್, ಒಂದು ಶಾಪ್ ಅಲ್ಲಿ ನಾವು ಶಾಪಿಂಗ್ ಮಾಡಿ ಕಾರ್ಡ್ ನ ಸ್ವೈಪ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಆಗ ಕಾರ್ಡ್ ಮೇಲೆ 0.9% ಅಷ್ಟು ಬ್ಯಾಂಕ್ ಚಾರ್ಜಸ್ ಅನ್ನ ಹಾಕ್ತಾರೆ. ಇಲ್ಲ ಕ್ರೆಡಿಟ್ ಕಾರ್ಡ್ ನ ನಾವು ಯೂಸ್ ಮಾಡ್ತಿದೀವಿ ಅಂತಂದ್ರೆ ನಮ್ಮ ಕಾರ್ಡ್ ಮೇಲೆ 2% ಅಷ್ಟು ಬ್ಯಾಂಕ್ ಚಾರ್ಜಸ್ ಕೂಡ ಹಾಕ್ತಾರೆ. ಈಗ ಕ್ರೆಡಿಟ್ ಕಾರ್ಡ್ ಗಳಲ್ಲಿ ರೂಪೇ, ವೀಸಾ, ಮಾಸ್ಟರ್ ಕಾರ್ಡ್ ಅಂತೆಲ್ಲ ಇರುತ್ತೆ. ಸೊ ಈ ರೀತಿ ಕಾರ್ಡ್ ಗಳೇನಾದ್ರೂ ನಾವು ತಗೊಳ್ಬೇಕಾದ್ರೆ ನಾವೇ ಚೂಸ್ ಮಾಡ್ಬೇಕಾ ಅಥವಾ ಬ್ಯಾಂಕ್ ಅವ್ರು ಕೊಡ್ತಾರ? ಈಗ ನಾವು ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಕ್ರೆಡಿಟ್ ಕಾರ್ಡ್ ಗೆ ನಾನು ಅಪ್ಲೈ ಮಾಡ್ತಿದೀನಿ ಅಂತ ಫಾರ್ಮ್ ನ ಫಿಲ್ ಅಪ್ ಮಾಡಿದ ತಕ್ಷಣನೇ ಆ ರೆಸ್ಪೆಕ್ಟಿವ್ ಬ್ಯಾಂಕ್ ಅವ್ರು ಏನಿರ್ತಾರೆ ಅವ್ರ ಈ ಪರ್ಟಿಕ್ಯುಲರ್ ನೆಟ್ವರ್ಕ್ ಅಲ್ಲಿ ನಮ್ಗೆ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಆ ನೆಟ್ವರ್ಕ್ ಇಂದಾನೆ ನಮ್ಗೆ ಕಾರ್ಡ್ ಅನ್ನ ಕೊಡ್ತಾರೆ. ನಮಗ್ ಬೇಕಾಗಿರೋ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ನ ಚೂಸ್ ಮಾಡ್ಕೊಳ್ಬೇಕಾಗಿರೋ ಅಥಾರಿಟಿನ RBI ಹೊಸ ಗೈಡ್ ಲೈನ್ಸ್ ಮುಖಾಂತರ ಜಾರಿಗೆ ತಗೊಂಡ್ ಬಂದಿದೆ. ಹೌದು, ಇವತ್ತಿನ ವಿಡಿಯೋ RBI ತಂದಿರುವಂತ ಆ ಹೊಸ ಗೈಡ್ ಲೈನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋನ ಕಡೆ ತನಕ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ರೂಪೇ ಅನ್ನೋದು ಇಂಡಿಯನ್ ಮೇಡ್. ಈ ಪೇಮೆಂಟ್ ಮೆಥಡ್ ಏನಿರುತ್ತೆ ಪ್ರತಿಯೊಂದು ನಾವು ಕಾರ್ಡ್ ಅನ್ನ ಯೂಸ್ ಮಾಡಿ ಮಾಡ್ತಿರ್ತೀವಿ ಅಲ್ವಾ. ಸೊ ಇದನ್ನ 2012 ಅಲ್ಲಿ ಲಾಂಚ್ ಮಾಡಿದ್ರು RBI, NPCI, ನ್ಯಾಷನಲ್ ಪೇಮೆಂಟ್ ಕೋಆಪರೇಷನ್ ಆಫ್ ಇಂಡಿಯಾ. ಇವರು ಈ ಒಂದು ರೂಪೇ ಕಾರ್ಡ್ ಅನ್ನ 2012 ಅಲ್ಲಿ ಲಾಂಚ್ ಮಾಡಿದ್ರು. ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈಗ ರೂಪೇ, ಮಾಸ್ಟರ್ ಕಾರ್ಡ್, ವೀಸಾ ಇದನ್ನ ಯೂಸ್ ಮಾಡುವಂತಹ ಯೂಸರ್ಸ್ಗೆ ಸಿಗುವಂತಹ ಬೆನಿಫಿಟ್ಸ್ ಏನು ಅನ್ನೋದನ್ನ ನೋಡೋಣ. ಈಗ ನನ್ನ ಹತ್ರ ICICI ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ. ಒಂದು ಶಾಪಿಂಗ್ ಮಾಲ್ಗೋ ಅಥವಾ ಏನಾದ್ರೂ ಪರ್ಚೇಸ್ ಮಾಡಕ್ ನಾನು ಹೋಗಿರ್ತೀನಿ. ಅಲ್ಲಿ ಕಾರ್ಡ್ ಅನ್ನ ಸ್ವೈಪ್ ಮಾಡ್ತೀನಿ ಅಂದಾಗ ನನ್ನ ದುಡ್ಡು ನನ್ನ ಬ್ಯಾಂಕ್ ಅಕೌಂಟ್ ಇಂದ ಡೆಬಿಟ್ ಆಗೋಕ್ಕಿಂತ ಮುಂಚೆ ಒಂದು ಪ್ರಾಸೆಸ್ ನಡೆಯುತ್ತೆ. ಅದು ಏನು ಅಂತ ನಾನ್ ನಿಮ್ಗೆ ಇವಾಗ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ. ಈಗ ನಾನೊಂದು ಮಾಲ್ ಅಲ್ಲಿ ಶಾಪಿಂಗ್ ಮಾಡ್ತಿರ್ತೀನಿ. ನನ್ನ ಹತ್ರ ಇರೋ ICICI ಕಾರ್ಡ್ ನ POC ಮೆಷಿನ್ ಅಲ್ಲಿ ನಾನು ಸ್ವೈಪ್ ಮಾಡ್ತೀನಿ. ಸೊ ಆ ಶಾಪ್ ಓನರ್ ಏನಿರ್ತಾರೆ ಅವರು ರಿಸೀವ್ ಮಾಡ್ಕೊಳ್ಳೋಂತ ಬ್ಯಾಂಕ್ ಬಂದು HDFC ಬ್ಯಾಂಕ್ ಇರುತ್ತೆ. ಸೊ ಈಗ ನಾನು ಯೂಸ್ ಮಾಡ್ತಿರೋಂತ ಈ ಕ್ರೆಡಿಟ್ ಕಾರ್ಡ್ ಏನಿರುತ್ತೆ ಇದರಲ್ಲಿ ದುಡ್ಡಿದೆಯಾ ಅಥವಾ ಲಿಮಿಟ್ಸ್ ಕ್ರಾಸ್ ಆಗಿದೆಯಾ, ಫೇಕಾ, ಜೆನ್ಯೂನಾ ಅಂತ ಹೇಗೆ ತಿಳ್ಕೊಳ್ತಾರೆ? ವೆರಿ ಸಿಂಪಲ್. ಎಲ್ಲಾ ರೆಸ್ಪೆಕ್ಟಿವ್ ಬ್ಯಾಂಕ್ಗಳಿಗೂ ನಾವು ಯಾವ ಬ್ಯಾಂಕ್ ನ ಯೂಸ್ ಮಾಡ್ತೀವಿ, HDFC ನ, ICICI ಅಥವಾ SBI. ಸೊ ಇವ್ರು ಏನ್ ಮಾಡ್ತಾರೆ, ಅವರು ರೆಸ್ಪೆಕ್ಟಿವ್ ನೆಟ್ವರ್ಕ್ ಇಂದ ನಮ್ಗೆ ಒಂದು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅನ್ನ ಪ್ರೊವೈಡ್ ಮಾಡ್ತಾರೆ. ರೂಪೇ, ಮಾಸ್ಟರ್ ಕಾರ್ಡ್, ವೀಸಾ. ಸೊ ಈ ನೆಟ್ವರ್ಕ್ ಮುಖಾಂತರ ನಮ್ಗೆ ಅವರು ಕ್ರೆಡಿಟ್ ಕಾರ್ಡ್ ಗಳನ್ನ ಪ್ರೊವೈಡ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ, ಸೊ ಈ ICICI ಬ್ಯಾಂಕ್ ಇಂದ ಸ್ವೈಪ್ ಮಾಡಿದಾಗ ಬರೋಂತ ಇನ್ಫಾರ್ಮೇಶನ್ ಏನಿರುತ್ತೆ ಅದು HDFC ಹೋಗೋಕ್ಕಿಂತ ಮುಂಚೆ ಈ ನೆಟ್ವರ್ಕ್ ಗಳಲ್ಲಿ ನನ್ನ ಒಂದು ಇನ್ಫಾರ್ಮೇಶನ್ ಏನಿರುತ್ತೆ ಅದು ಕ್ರೆಡಿಬಿಲಿಟಿ ಇರುತ್ತಾ, ಕರೆಕ್ಟ್ ಆಗಿರುತ್ತಾ ಅಂತ ಈ ಇನ್ಫಾರ್ಮೇಶನ್ಗೆ ಕಳಿಸ್ತಾರೆ. ಅವಾಗ ಏನಾಗುತ್ತೆ, ನಾನು ಕಾರ್ಡ್ ಅಲ್ಲಿ ಸ್ವೈಪ್ ಮಾಡಿದ ತಕ್ಷಣ ಪ್ರತಿಯೊಂದು ಇನ್ಫಾರ್ಮೇಶನ್ ಇಲ್ಲಿ ಪಾಸ್ಔಟ್ ಆಗೋದ್ರಿಂದ ಸೆಕೆಂಡ್ ಟು ಸೆಕೆಂಡ್ ಅಲ್ಲಿ ಈ ನೆಟ್ವರ್ಕ್ ಪ್ರೊವೈಡರ್ ಇಂದ ನನ್ನ ಒಂದು ಮಾಹಿತಿ ಸರ್ಕ್ಯುಲೇಟ್ ಆಗತ್ತೆ. ಅವಾಗ ICICI ಇಂದ HDFC ಗೆ ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ. ಇದೆಲ್ಲನೂ ಕೂಡ ಕೇವಲ ಸೆಕೆಂಡ್ ಟು ಸೆಕೆಂಡ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಅದಕ್ಕೆ ನೀವು ಕಾರ್ಡ್ ಕೊಟ್ಟು ಏನಾದ್ರೂ ಸ್ವೈಪ್ ಮಾಡ್ತಿದ್ದೀರಾ ಅಂತಂದ್ರೆ ಡಿನೇ ಆಗತ್ತಾ, ಅಕ್ಸೆಪ್ಟ್ ಆಗತ್ತಾ, ಇಲ್ಲ ರಿಜೆಕ್ಟ್ ಆಗತ್ತಾ, ಕಾರ್ಡ್ ಅಲ್ಲಿ ಸಫಿಶಿಯಂಟ್ ಬ್ಯಾಲೆನ್ಸ್ ಇದೆಯಾ ಇಲ್ವಾ ಅನ್ನೋದು ಪ್ರತಿಯೊಂದು ನಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗೋಗುತ್ತೆ. ಬೀಟ್ ಮಾಸ್ಟರ್ ಕಾರ್ಡ್, ರೂಪೇ ಕಾರ್ಡ್, ವೀಸಾ ಕಾರ್ಡ್. ಸೊ ಈ ಎಲ್ಲಾ ಪ್ರಾಸೆಸ್ ಆಗ್ಬೇಕಾದ್ರೆ ಮಧ್ಯದಲ್ಲಿ ಮಿಡಲ್ ಮ್ಯಾನ್ ಅಥವಾ ಬ್ರೋಕರ್ ಏನಿರ್ತಾರೆ ಅವರು ಕೆಲಸ ಮಾಡ್ತಾರೆ. ಡೆಬಿಟ್, ಕ್ರೆಡಿಟ್ ಈ ಆಗೋ ಪ್ರಾಸೆಸ್ ಅಲ್ಲಿ ಮರ್ಚೆಂಟ್ ಆಗಿ ಕೆಲಸ ಮಾಡ್ತಾರೆ. ಈಗ ನೀವು ನನಗೆ ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಕಸ್ಟಮರ್ ಆಗಿ ನನಗೆ ಇದರಿಂದ ಏನ್ ಲಾಭ ಇದೆ ಅಂತ. ರೂಪೇ ಕಾರ್ಡ್ ಲಾಂಚ್ ಆಗಿದ್ದು ಇಂಡಿಯಾದಲ್ಲಿ, ಇಂಡಿಯನ್ ಬ್ರ್ಯಾಂಡ್. ಈ ಕಾರ್ಡ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಯೂಶಲಿ ನನಗೆ ಮರ್ಚೆಂಟ್ ಡಿಸ್ಕೌಂಟ್ ರೇಟ್ ಇರುತ್ತೆ. ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ, ಯಾವ್ದಾದ್ರು ಕ್ರೆಡಿಟ್ ಕಾರ್ಡ್ ಅನ್ನ ನಾವು ಯೂಸ್ ಮಾಡ್ಬೇಕಾದ್ರೆ 2% ಬ್ಯಾಂಕ್ ಚಾರ್ಜಸ್ ಆಗುತ್ತೆ ಅಂತ. ನೀವೇನಾದ್ರೂ ರೂಪೇನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಚಾರ್ಜ್ ಆಗಲ್ಲ. ಯಾಕೆ ಅಂತಂದ್ರೆ ಇದು ಇಂಡಿಯನ್ ಬ್ರ್ಯಾಂಡ್, ಇದರಲ್ಲಿ ಎಲ್ಲಾ UPI ಕೂಡ ಕನೆಕ್ಟ್ ಆಗಿರುತ್ತೆ. UPI ನ ಇನ್ವೆಂಟ್ ಮಾಡಿದ್ದು ನಮ್ಮ ಇಂಡಿಯಾನೇ ಆಗಿರೋದ್ರಿಂದ, ನಮ್ಮ ಇಂಡಿಯನ್ ಬ್ರ್ಯಾಂಡ್ ರೂಪೇ ಕಾರ್ಡ್ ಆಗಿರೋದ್ರಿಂದ ಸೊ ಇದೆರಡನ್ನು ಕೂಡ ಲಿಂಕ್ ಮಾಡಿರ್ತಾರೆ. ಈಗ ಫಿಸಿಕಲ್ ಕ್ರೆಡಿಟ್ ಕಾರ್ಡ್ ನ ನಾನು ಎಲ್ಲೂ ಹೊರಗಡೆ ತಗೊಳಕ್ ಆಗದೆ ಇದ್ರು ಕೂಡ ಈಗ UPI ಅಲ್ಲಿ ನಾನು ಹೇಗೆ ಡೆಬಿಟ್ ಕಾರ್ಡ್ ನ ಲಿಂಕ್ ಮಾಡಿರ್ತೀನಿ ಅದೇ ತರ ಕ್ರೆಡಿಟ್ ಕಾರ್ಡ್ ನ ಕೂಡ ಲಿಂಕ್ ಮಾಡಬಹುದು. ಇದೆಲ್ಲ ಸಾಧ್ಯ ಆಗೋದು ಕೇವಲ ರೂಪೇ ಕ್ರೆಡಿಟ್ ಕಾರ್ಡ್ ಅಲ್ಲಿ ಮಾತ್ರ. ಯಾಕೆ ಅಂತಂದ್ರೆ ಇದು UPI ಗೆ ಕನೆಕ್ಟ್ ಆಗಿರುತ್ತೆ. ರೂಪೇ ಕ್ರೆಡಿಟ್ ಕಾರ್ಡ್ ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಇದು ಗ್ಲೋಬಲಿ ಅಕ್ಸೆಪ್ಟ್ ಆಗಲ್ಲ. ಯಾಕೆ ಅಂತಂದ್ರೆ ಇದು ಇಂಡಿಯನ್ ಬ್ರ್ಯಾಂಡ್ ಆಗಿರೋ ಕಾರಣ. ಅದೇ ನೀವು
ನೀವು ಮಾಸ್ಟರ್ ಕಾರ್ಡ್ ಅಥವಾ ವೀಸಾ ಕಾರ್ಡ್ ಏನಾದ್ರೂ ನೀವು ಹೊರಗಡೆ ಇಂಟರ್ನ್ಯಾಷನಲಿ ತಗೊಂಡು ಹೋಗ್ತಿದ್ದೀರಾ ಅಂತಂದ್ರೆ 200 ಕಂಟ್ರೀಸ್ ನ ನೀವು ವಿಸಿಟ್ ಮಾಡ್ಕೊಂಡು ಹೋದ್ರೂ ಸಹ ನಿಮ್ಗೆ ಒಂದು ಇಂಟರ್ನ್ಯಾಷನಲ್ ಆಕ್ಸೆಸಿಬಿಲಿಟಿ ಹಾಗೂ ಒಂದು ಬೆನಿಫಿಟ್ ಸಹ ಸಿಗುತ್ತೆ. ಈ ಎಲ್ಲ ಬೆನಿಫಿಟ್ಸ್ ಏನಿರುತ್ತೆ ಅದು ನಿಮ್ಗೆ ರೂಪೇ ಕಾರ್ಡ್ ಅಲ್ಲಿ ಸಿಗೋದಿಲ್ಲ. ಮಾಸ್ಟರ್ ಕಾರ್ಡ್, ವೀಸಾ ಮತ್ತೆ ರೂಪೇ ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ರೂಪೇನ ಜಾಸ್ತಿ ಪ್ರಮೋಟ್ ಮಾಡಬೇಕು, ಹಾಗೆ ಇಂಡಿಯನ್ ಬ್ರ್ಯಾಂಡ್ ಆಗಿರೋದ್ರಿಂದ ಎಲ್ಲರಿಗೂ ಇದರಿಂದ ಬೆನಿಫಿಟ್ ಸಿಗಬೇಕು ಅನ್ನೋ ಒಂದೇ ಕಾರಣದಿಂದ ಇದರಲ್ಲಿ ನಿಮ್ಗೆ ಆಫರ್ಸ್ ಆಗಿರ್ಬೋದು, ಕ್ಯಾಶ್ ಬ್ಯಾಕ್ ಹಾಗೂ ಡಿಸ್ಕೌಂಟ್ಸ್ ತುಂಬಾ ಜಾಸ್ತಿನೇ ಸಿಗತ್ತೆ. ಸೆಪ್ಟೆಂಬರ್ 2024 ಇಂದ ನಮಗೆ ಯಾವ ಕ್ರೆಡಿಟ್ ಕಾರ್ಡ್ ಬೇಕೋ, ಯಾವ ನೆಟ್ವರ್ಕ್ ಪ್ರೊವೈಡರ್ ಇಂದ ಬೇಕೋ ಅದನ್ನ ನಾವೇ ಚೂಸ್ ಮಾಡ್ಕೊಳ್ಳೋಂತ ಒಂದು ಬೆಸ್ಟ್ ಆಪ್ಷನ್ ನ RBI ಅನೌನ್ಸ್ ಮಾಡಿದೆ. ಯೂಶಲಿ ಬ್ಯಾಂಕ್ ಗಳು ಏನ್ ಮಾಡ್ತಾರೆ ಅಂತಂದ್ರೆ HDFC ಆಗಿರ್ಬೋದು, ICICI ಆಗಿರ್ಬೋದು, SBI ಆಗಿರ್ಬೋದು, ಸೊ ಈ ಸರ್ಟನ್ ಬ್ಯಾಂಕ್ಸ್ ಏನ್ ಮಾಡ್ತಾರೆ, ಅವರ ಒಂದು ನೆಟ್ವರ್ಕ್ ಪ್ರೊವೈಡರ್ ಇಂದ ಕಸ್ಟಮರ್ಸ್ ಗೆ ಬೇಕಾಗಿರುವಂತ ಆ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು ಅವರೇ ಕೊಡ್ತಿದ್ರು. ಆದ್ರೆ ಇನ್ಮೇಲೆ ನಮ್ಗೆ ಯಾವ ಕ್ರೆಡಿಟ್ ಕಾರ್ಡ್ ಬೇಕೋ, ನಮ್ಗೆ ಯಾವ ಡೆಬಿಟ್ ಕಾರ್ಡ್ ಬೇಕೋ, ಸೊ ನಮ್ಗೆ ಯಾವ ನೆಟ್ವರ್ಕ್ ಪ್ರೊವೈಡರ್ ಇಂದ ಬೇಕೋ, ರೂಪೇ ಬೇಕಾ, ಮಾಸ್ಟರ್ ಕಾರ್ಡ್ ಬೇಕಾ ಅಥವಾ ವೀಸಾ ಬೇಕಾ, ಇದನ್ನ ನಾವೇ ಚೂಸ್ ಮಾಡ್ಕೊಳ್ಬಹುದು. ಮುಂಚೆ ಎಲ್ಲ ಬ್ಯಾಂಕ್ ಚೂಸ್ ಮಾಡ್ತಿದ್ರು, ಆದ್ರೆ ಈಗ ನಾವೇ ಚೂಸ್ ಮಾಡುವಂತ ಒಂದು ಆಪ್ಷನ್ ನ RBI ನಮ್ಗೆ ಅನೌನ್ಸ್ ಮಾಡಿದೆ. ಇನ್ನೊಂದು ವಿಷಯ ನೆನಪಿರ್ಲಿ, ನಿಮ್ಮ ಹತ್ರ ರೂಪೇ ಕಾರ್ಡ್ ಇದೆ ಹಾಗೆ ವೀಸಾ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ. ನಿಮ್ಗೆ 2024 ಅಲ್ಲಿ ನಿಮ್ಮ ಒಂದು ಕಾರ್ಡ್ ಏನಿರುತ್ತೆ ಅದು ಎಕ್ಸ್ಪೈರಿ ಆಗಿರುತ್ತೆ. ರಿನಿವಲ್ ನೀವು ಮಾಡಿಸ್ಕೊಳ್ತಿರ್ತೀರಾ. ಸೊ ರಿನಿವಲ್ ಮಾಡಿಸ್ಕೊಳ್ತಿರ್ಬೇಕಾದ್ರೂ ನನಗೆ ರೂಪೇ ಬೇಡ ಇಲ್ಲ ವೀಸಾ ಬೇಕು, ವೀಸಾ ಬೇಡ ಇಲ್ಲ ರೂಪೇ ಬೇಕು ಅನ್ನೋದನ್ನ ನೀವು ಬ್ಯಾಂಕ್ ಹತ್ರ ಹೋಗಿ ಕೇಳ್ಬೋದು. ಸ್ನೇಹಿತರೆ, ಈಗ ನಾನು ಹೇಳಿರುವಂತಹ ಚೇಂಜಸ್ ಎಲ್ಲ ಏನಿದೆ, ಈ ಪಾಸಿಬಿಲಿಟೀಸ್ ಏನಿದೆ, ಇದೆಲ್ಲ 10 lakhs ಗಿಂತ ಹೆಚ್ಚಾಗಿ ಯಾರಿಗಾದ್ರೂ ಇಶ್ಯೂ ಮಾಡಿದ್ರೆ ಅವ್ರಿಗಂತೂ ಖಂಡಿತವಾಗ್ಲೂ ಅಪ್ಲಿಕೇಬಲ್ ಆಗಲ್ಲ. ಅಂದ್ರೆ ಕಾರ್ಡ್ ಲಿಮಿಟ್ ಅಂತ ಇರುತ್ತೆ, ಆ ಕಾರ್ಡ್ ಲಿಮಿಟ್ ಅಲ್ಲಿ 10 lakhs ಗಿಂತ ಹೆಚ್ಚಾಗಿ ಈ ಒಂದು ಕಾರ್ಡ್ ಗಿದೆ, ಈ ಒಂದು ಯೂಸರ್ ಗಿದೆ ಅಂತಂದ್ರೆ ಇದು ನನಗೆ ಅಪ್ಲಿಕೇಬಲ್ ಆಗಲ್ಲ. ಅದೇ ಈ ಕ್ರೆಡಿಟ್ ಕಾರ್ಡ್ ನ ಹೊಸದಾಗಿ ಅಪ್ಲೈ ಮಾಡ್ತೀನಿ, ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ಈ ಆಪ್ಷನ್ ನಿಮ್ಗೆ ಖಂಡಿತವಾಗ್ಲೂ ಸಿಗತ್ತೆ. ಸೊ ಈ ವಿಡಿಯೋ ಅಲ್ಲಿ ನಿಮ್ಮೆಲ್ರಿಗೂ ಕೂಡ RBI ತಂದಿರುವ ಆ ಹೊಸ ಗೈಡ್ ಲೈನ್ಸ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಗೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳು ಕೂಡ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಫ್ರೀಡಮ್ ಆಪ್ ನ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲೂ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಫಿನಾನ್ಸ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ನಿಮಗೆ ಯಾವ ಒಂದು ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮ್ಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಹಾಗೆ ಯಾವ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮುಖಾಂತರ ನನಗೆ ತಿಳಿಸಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನ, ಸೈನಿಂಗ್ ಆಫ್.